ಇವತ್ತು ಮತ್ತು ನಾಳೆ ಬೆಂಗಳೂರು ಸೇರಿದಂತೆ ವೀಕೆಂಡ್ನ ಲಾಕ್ಡೌನ್ ಈಗ ಜಾರಿಯಾಗಿದೆ. ಅಲ್ಲಲ್ಲಿ ಬಿಟ್ಟರೆ ರಾಜ್ಯದ ಬಹುತೇಕ ಕಡೆ ಮೊದಲ ದಿನದ ವೀಕೆಂಡ್ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿದೆ. ನಾಳೆ ಕಳೆದು ನಾಡಿದ್ದು ಅಂದರೆ ಸೋಮವಾರ ವೀಕೆಂಡ್ ಲಾಕ್ಡೌನ್ ಮುಗಿಯುತ್ತೆ ಅಂತ ಗೈಡ್ಲೈನ್ಸ್ ಹೇಳ್ತಾ ಇದೆ. ಆದರೆ ಸರ್ಕಾರ ಸೋಮವಾರದ ಶಾಕ್ ಕೊಡೋದಕ್ಕೆ ಸಜ್ಜಾಗಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ವಾರಾಂತ್ಯದಲ್ಲಿ ಮಾತ್ರ ಅಲ್ಲ, ವಾರ ಪೂರ್ತಿ ಲಾಕ್ ಆಗಿಬಿಡುತ್ತಾ, ಸಂಪೂರ್ಣ ಲಾಕ್ಡೌನ್ ಆಗಿಬಿಡುತ್ತಾ ಅನ್ನುವಂತಹ ಅನುಮಾನ ಹೆಚ್ಚಾಗಿದೆ. ದಿನದ 24 ಗಂಟೆಯೂ ಸದ್ದು ಮಾಡೋ ಬೆಂಗಳೂರೇ ಕಂಪ್ಲೀಟ್ ಸ್ತಬ್ಧವಾಗಿದೆ. ರಾಜಧಾನಿಯ ರಸ್ತೆಗಳು ಹಿಂದಿನ ವರ್ಷ ಲಾಕ್ಡೌನ್ ದಿನಗಳನ್ನ ನೆನಪಿಸುತ್ತಿವೆ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಎಲ್ಲೆಡೆ ವಾಹನಗಳ ಓಡಾಟವಿಲ್ಲ, ಅಂಗಡಿಗಳು ಓಪನ್ ಆಗಿಲ್ಲ. ಅಲ್ಲಿಗೊಬ್ಬ ಇಲ್ಲಿಗೊಬ್ಬ ಓಡಾಡೋದು ಬಿಟ್ರೆ, ಅಲ್ಲೊಂದು ಇಲ್ಲೊಂದು ವಾಹನ ಓಡಾಡೋದು ಬಿಟ್ರೆ ಕರುನಾಡಿಗೆ ಕರುನಾಡಿ ಇಂದು ಮೌನಕ್ಕೆ ಜಾರಿದೆ. ವೀಕೆಂಡ್ ಲಾಕ್ನ ದಿಗ್ಬಂಧನಕ್ಕೆ ಬಿದ್ದ ಮಂದಿ ಮನೆಯಿಂದ ಹೊರ ಬಂದಿಲ್ಲ. ಇಂದು ಒಂದು ದಿನದ ಕರ್ಫ್ಯೂ ಎದುರಿಸಿರೋ ಜನ ನಾಳೆಯೂ ಮನೆ ಬಿಟ್ಟು ಹೊರಗೆ ಕಾಲಿಡುವಂತಿಲ್ಲ. ಆದರೆ ಇಂಥ ವೀಕೆಂಡ್ ಲಾಕ್ಡೌನ್ ಕೇವಲ ವೀಕೆಂಡ್ಗೆ ಸೀಮಿತವಾಗುತ್ತಾ? ವೀಕೆಂಡ್ನಲ್ಲಷ್ಟೇ ಇರುತ್ತಾ? ಇಲ್ವೇ ಇಲ್ಲ. ಯಾಕಂದ್ರೆ ವಾರ ಪೂರ್ತಿಯೂ ಲಾಕ್ ಆಗೋ ಸುಳಿವನ್ನ ಸರ್ಕಾರವೇ ಬಿಟ್ಟು ಕೊಟ್ಟಿದೆ. ವೀಕೆಂಡ್ ಕರ್ಫ್ಯೂ ಸೋಮವಾರದಿಂದ ಮುಂದುವರೆದ್ರೆ ಒಳ್ಳೆಯದು. ವೀಕೆಂಡ್ ಕರ್ಫ್ಯೂ ಬೆನ್ನಲ್ಲೇ ವಾರ ಪೂರ್ತಿ ಲಾಕ್ ಶಾಕ್ ಕಾದಿದ್ಯಾ? ರಾಜ್ಯದಲ್ಲಿ ಹೆಮ್ಮಾರಿಯ ಅಟ್ಟಹಾಸಕ್ಕೆ ಮಿತಿಯೇ ಇಲ್ಲದಾಗಿದೆ. ರಣಭಯಂಕರ ಅವತಾರ ಎತ್ತಿರೋ ಕೊರೋನಾ ನಿತ್ಯ 25,000 ಮಂದಿಗೆ ದಾಳಿಗಿಡೋಕೆ ಶುರು ಮಾಡಿದೆ. ಒಂದೇ ದಿನಕ್ಕೆ ಹತ್ತಿರ 200 ಜನರ ಉಸಿರು ನಿಲ್ಲಿಸುತ್ತಿದೆ. ಒಂದ್ ಕಡೆ ಕೊರೋನಾ ಅಟ್ಟಹಾಸ, ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಸೋಂಕಿತರು ನರಳಿ ಪ್ರಾಣ ಬಿಡ್ತಿದ್ದಾರೆ. ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಅಕ್ಷರಶಃ ಕೈಮೀರಿ ಹೋಗಿದೆ. ಸರ್ಕಾರವೇನೋ ನೈಟ್ ಕರ್ಫ್ಯೂ 144 ಸೆಕ್ಷನ್ ಜಾರಿ ಮಾಡಿದೆ. ಅದರಲ್ಲೂ ಕೊರೋನಾ ಅಬ್ಬರ ಎದುರಿಸಲು ಸರ್ಕಾರ ಇಂದು ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿತ್ತು. ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಪೂರೈಕೆಯಾಗಿ ನಂತರ ಸಂಪೂರ್ಣ ಕರ್ನಾಟಕ ಸ್ತಬ್ಧವಾಗಿತ್ತು. ಬೇಕಾಬಿಟ್ಟಿಯಾಗಿ ಓಡಾಡುತ್ತಿದ್ದ ಕೆಲವರನ್ನ ಪೊಲೀಸರು ಲಾಠಿ ಮೂಲಕ ವಿಚಾರಿಸಿಕೊಂಡಿದ್ದಾರೆ. ಕಾರು, ಬೈಕ್ಗಳನ್ನು ಸೀಸ್ ಮಾಡಿ ಕರ್ಫ್ಯೂ ಪಾಲಿಸದವರ ಮೇಲೆ ಬಿಗಿ ಕ್ರಮ ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗಲೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಜಾರಿಯಾಗಿರೋ ವೀಕೆಂಡ್ ಕರ್ಫ್ಯೂವನ್ನ ವಾರ ಪೂರ್ತಿಯೂ ಜಾರಿಗೊಳಿಸುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ. ಆದರೆ ಜನರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರೋದ್ರಿಂದ ಪರಿಸ್ಥಿತಿ ನೋಡಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಎಂದಿದ್ದಾರೆ. ಇವತ್ತು ವೀಕೆಂಡ್ ತುಂಬ ಚೆನ್ನಾಗಿದೆ, ಯಾರು ಓಡಾಡ್ತಾ ಇಲ್ಲ. ಹಿಂಗೆ ಇದ್ರೆ ಕಂಟ್ರೋಲ್ ಮಾಡಬಹುದು ಅನ್ನೋದು ಎಲ್ಲರ ಅಭಿಪ್ರಾಯ. ಸರ್, ಸೋಮವಾರದಿಂದ ಹೆಂಗೆ ಸರ್ ಇದೇ ರೀತಿಯಾಗಿ ಮುಂದುವರೆದ್ರೆ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ ಸರ್. ಎಲ್ಲರೂ ಹೇಳ್ತಾರೆ ಬೆಸ್ಟ್ ಅಂತ ಬೆಸ್ಟ್ ಅಂತ ಹೇಳೋದು ಸರ್ಕಾರನೂ ಹಾಗೆ ಮಾಡಬೇಕಂತಿದೆ. ಎಲ್ಲರೂ ಹೇಳ್ತಾರೆ ಬೆಸ್ಟ್ ಅಂತ ಬೆಸ್ಟ್ ಅಂತ ಹೇಳೋದು ಸರ್ಕಾರನೂ ಹಾಗೆ ಮಾಡಬೇಕಂತಿದೆ. ಎಲ್ಲರೂ ಹೇಳ್ತಾರೆ ಬೆಸ್ಟ್ ಅಂತ ಬೆಸ್ಟ್ ಅಂತ ಹೇಳೋದು ಸರ್ಕಾರನೂ ಹಾಗೆ ಮಾಡಬೇಕಂತಿದೆ. ಬಟ್ ಜನ ಬೇಡ ಅಂತ ಹೇಳ್ತಾರಲ್ಲ, ಅವ್ರು ಮಾಮೂಲು ಆಗಿರ್ಬೇಕು, ಆರಾಮಾಗಿರ್ಬೇಕು, ಯಾರು ಸಾಯ್ತಾ ಇದ್ದಾರೆ ಸಾಯ್ಲಿ ಅಂತ ಆ ಥರ ಮಾತಾಡ್ತಾ ಇದ್ರೆ ನಾವೇನು ಮಾಡೋಕ್ಕಾಗ್ತದೆ? ದೇರ್ ಹ್ಯಾಸ್ ಟು ಬಿ, ಆಲ್ ಪೀಪಲ್ ಶುಡ್ ಬಿ ರೆಸ್ಪಾನ್ಸಿಬಲ್. ಓನ್ಲಿ ಗೌರ್ಮೆಂಟ್ ಕ್ಯಾನಾಟ್ ಡೂ. ಸೋಮವಾರ ರಾಜ್ಯದ ಜನರಿಗೆ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ? ರವಿಕುಮಾರ್ ಹೀಗೆ ಹೇಳ್ತಾ ಇದ್ದಂತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಸೋಮವಾರ ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಅದರಲ್ಲಿ ಕೊರೋನಾ ತಡೆಗೆ ವಾರ ಪೂರ್ತಿ ಕರ್ಫ್ಯೂ ಜಾರಿಯ ಬಗ್ಗೆ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗ್ತದೆ. ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ, ಮುಂದೆ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಚರ್ಚೆ ಆಗ್ತದೆ. ಅದರ ಜೊತೆಗೆ ವ್ಯಾಕ್ಸಿನೇಷನ್ ಪಾಲಿಸಿ ಏನಿರಬೇಕು ಅನ್ನುವಂಥದ್ದು ಕೂಡ ಅಂತಿಮಗೊಳಿಸ್ತೇವೆ ಕ್ಯಾಬಿನೆಟ್ನಲ್ಲಿ.
ಇನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಜನರಿಗೆ ತೊಂದರೆಯಾಗದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆಯನ್ನ ಪ್ರತಿಪಾದಿಸಿದ್ದಾರೆ. ಇದನ್ನು ಮುಂದುವರ್ಸಕ್ಕೆ ಹೋದರೆ ಬೇರೆ ಬೇರೆ ನಾನು ಈಗ ಹೇಳಿಲ್ವಾ, ಜೀವನನೂ ನಡಿಬೇಕು, ಜನ ಉದ್ಯೋಗವೂ ಇರಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಆಗ್ತಿದೆ. ಒಟ್ಟಾರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ, ಸಮಸ್ಯೆ ಇಲ್ಲದಂಗೆ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿಗೆ ಸರ್ಕಾರ ವಾರಾಂತ್ಯದಲ್ಲಿ ಮಾಡಿರುವ ಲಾಕ್ಡೌನ್ ಕೇವಲ ಸ್ಯಾಂಪಲ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಕನಿಷ್ಠ 15ರಿಂದ 20 ದಿನಗಳ ಸಂಪೂರ್ಣ ಲಾಕ್ಡೌನ್ ಮಾಡಿದರೆ ಮಾತ್ರ ಕೊರೋನಾ ಸೋಂಕಿನ ಅಬ್ಬರ ತಡೆಯೋಕೆ ಸಾಧ್ಯ ಅನ್ನೋದು ಸರ್ಕಾರಕ್ಕೂ ಮನದಟ್ಟಾಗಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದ ಮೇಲೆ ಆಸ್ಪತ್ರೆಗಳ ಮೇಲೆ ಒತ್ತಡ ವಿಪರೀತ ಏರಿಕೆಯಾಗಿದ್ದು, ಇದನ್ನು ತಡೆಯಲು ಈಗ ಲಾಕ್ಡೌನ್ ಅನಿವಾರ್ಯ ಎಂಬ ಮಾತು ಈಗ ಸರ್ಕಾರದ ಮಟ್ಟದಲ್ಲೇ ಕೇಳಿ ಬರ್ತಾ ಇರೋದ್ರಿಂದ ಸೋಮವಾರ ಇದಕ್ಕೊಂದು ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.